ಲೇ ತಂಗ್ಯವ್ವ, ನನ್ನಿಲ್ ಬಿಟ್ಟು ಬೀಗ ಹಾಕೊಂಡೋಗವಳೆ ಅತ್ಯವ್ವ. ಇದ್ರೊಳಗೆ ಕೊಟ್ಟಕ ನುಂಗಿದ್ದೀನಿ ಕಣೆ, ನನ್ನ ಕಾಪಾಡೆ ತಂಗ್ಯವ್ವ. ಇವಾಗಿನ್ನೂ ಮಾಡಮ್ಮಂಗ್ ನಿದ್ದೆ ಬಂದಿಲ್ಲ ಅಕ್ಕ, ಸಿಗಾಕೊಂಡ್ಬಿಡ್ತೀವಕ್ಕ. ಸ್ವಲ್ಪ ವೇಟ್ ಮಾಡಕ್ಕ. ಸ್ವಲ್ಪ ಹೊತ್ತು ನಾನ್ ಕಾಯ್ತೀನಿ, ನನ್ ಪ್ರಾಣ ಕಾಯ್ತಾ. ಬೇಗ ಬಾರೆ, ನನ್ನಿಲ್ ಬಿಟ್ಟು ಹೋಗ್ಬಿಡ್ಬೇಡ್ವೆ. ಸಾರಿ ಅಕ್ಕ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೆ. ಮ್ಯಾಗಿ ಮ್ಯಾಗಿ ಮ್ಯಾಗಿ. ಪಾಪ ರಾಜ್ಕುಮಾರಂಗೆ ಎಷ್ಟ್ ಕಷ್ಟ ಆಗ್ತಿದ್ಯೋ. ಅರಮನೆ ಅಂತ ಮನೆ, ಅದ್ನ ಬಿಟ್ಟು ಇಲ್ಲಿ ಬಂದಿರ್ಬೇಕಾಯ್ತು. ಅರಮನೆ ತರ ಇದೆಯಾ? ನನಗ್ ಮಾತ್ರ ಎಲಿಮೆಂಟರಿ ಸ್ಕೂಲ್ ತರ ಅನ್ಸತ್ತೆ. ಹೌದು, ಎಲ್ರೂ ರೌಡಿಗಳಿಗೆ ಹೆದರ್ತಾರೆ, ಕಳ್ಳರಿಗೆ ಹೆದರ್ತಾರೆ, ಇಲ್ಲ ಅಂದ್ರೆ ಪೊಲೀಸರಿಗೆ ಹೆದರ್ತಾರೆ. ನೀವೇನು ನಿಮ್ ಅಮ್ಮಂಗ್ ಅಷ್ಟೊಂದ್ ಹೆದರ್ಕೋತೀರಾ? ಅಮ್ಮಂಗ್ ಭಯ ಪಡೋದ್ ಯಾಕೆ? ಪ್ರಪಂಚದಲ್ಲಿ ಎಷ್ಟ್ ರೀತಿ ಭಯ ಇದೆಯೋ ಆ ಭಯ ಎಲ್ಲ ಅಮ್ಮನ್ ಮಡ್ಲಲ್ಲಿದ್ರೆ ದೂರ ಆಗ್ಬಿಡುತ್ತೆ. ಅಮ್ಮ ಒಂದ್ಸಲ ಭುಜ ತಟ್ಟಿದ್ರೆ ಸಾಕು, ಅದಕ್ಕಿಂತ ದೊಡ್ಡ ಭರವಸೆ ಇನ್ನೇನು ಇಲ್ಲ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ನಾನು ಭಯ ಪಡೋದ್ರಿಂದಾನೆ ಇವತ್ತು ಇಂಥ ಪೊಸಿಷನ್ ಅಲ್ಲಿ ಇದ್ದೀನಿ ಗೊತ್ತಾ? ಯಾವುದು? ಈಗ ನಡು ರಸ್ತೆಲಿರೋದಾ? ಸರಿ ಬಿಡು, ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗಿರ್ತಾರೆ ಅಂತ್ಯಾ? ನಿಮ್ಗೆ ಎಷ್ಟ್ ಗೊತ್ತೋ ನಂಗೂ ಅಷ್ಟೇ ತಾನೇ ಗೊತ್ತಿರೋದು. ಹೌದು, ಅದು ರಾಹುಲ್ ಅವರೇ, ಸಿಗರೇಟ್ ಬೇರೆ ಸೇರ್ತೀರಾ? ಇಲ್ವಲ್ಲ, ನೋಡು ಬಿಸಾಕಿದಾಯ್ತು ಅಷ್ಟೇ. ರಾಜ್ಕುಮಾರ್ಗೆ ಈ ಅಭ್ಯಾಸನೂ ಇದೆ ಅಂತಾಯ್ತು. ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಯಾವಾಗ್ಲಾದ್ರೂ ಟೆನ್ಷನ್ ಇದ್ದಾಗ ಹೀಗೆ ಒಂದೇ ಒಂದ್ ಸೇದ್ ಬಿಸಾಕ್ತೀನಿ ಅಷ್ಟೇ. ಸಿಕ್ಬಿದ್ರಿ, ಸಿಕ್ಕಾಕೊಂಡ್ರಿ. ಯಾರಿಗೆ ಹೇಳ್ಬೇಕೋ ಅವರಿಗೆ ಹೇಳ್ತೀನಿ ರೀ. ಏ, ನೀನೀಗ ಇನ್ನೊಂದು ಟೆನ್ಷನ್ ಕೊಡ್ಬೇಡ. ನಿಮ್ ಮಾವ, ನಿಮ್ ನಾಗವಲ್ಲಿ ಅತ್ತೆ ಎಲ್ಲಿ ನನ್ ಬಗ್ಗೆ ಹೇಳ್ಬಿಡ್ತಾರೋ ಅಂತ ಆ ಟೆನ್ಷನ್ ಅಲ್ಲಿ ಒಂದೇ ಒಂದ್ ಸಿಗರೇಟ್ ಸೇದ್ದೆ ಅಷ್ಟೇ. ಮೊದ್ಲು ಈ ಸಮಸ್ಯೆ ಬಗೆಹರಿಲಿ, ಆಮೇಲೆ ಈ ಸಿಗರೇಟ್ ವಿಷಯ ನೋಡ್ಕೋತೀನಿ. ಏ ಸರ್ಸು,
ಅಕ್ಕ ಲೇ ತಂಗಿ, ಗುಡ್ ನೈಟ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನು ಇಷ್ಟ ಅರ್ಲಿ ಮಾರ್ನಿಂಗ್ ಬಂದಿದ್ದೀರಾ? ನೈಟ್ ಗುಡ್ ಮಾರ್ನಿಂಗ್ ಹೇಳೋದ್ ಮರ್ತೋಗಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಕ್ ಬಂದ್ವಿ ಮೇಡಮ್. ಅದೇನಕ್ಕ, ಇರೋ ವಿಷಯ ಹೇಳಿದ್ರೆ ಮೇಡಮ್ ಏನ್ ಅನ್ಕೊಳಲ್ಲ. ಏನ್ ವಿಷಯ ವನಜ? ಅಕ್ಕ ಏನಿಲ್ಲ ಮೇಡಮ್, ಅದು ಹೇಳಕ್ ಬಿಡು ಅಕ್ಕ. ಅಕ್ಕ ಅಪ್ಡೇಟ್ ಆಗೋದಕ್ಕೆ ಅಂತ ಹೊಸದಾಗಿ ಯಾವ್ದೋ ಕೋರ್ಸ್ಗೆ ಜಾಯಿನ್ ಆಗ್ತಿದ್ದಾಳೆ ಮೇಡಮ್. ಅದಕ್ಕೆ ನಿಮ್ ಆಶೀರ್ವಾದಕ್ಕೋಸ್ಕರ ಬಂದಿದ್ದಾಳೆ. ಹುಚ್ಚು ಹುಡುಗಿ, ಈ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಗುಡ್. ಯಾವಾಗ್ಲೂ ಇಂಥ ವಿಚಾರಗಳನ್ನೇ ಯೋಚನೆ ಮಾಡ್ತಿರ್ಬೇಕು. ಕಂಟಿನ್ಯೂಸ್ ಆಗಿ ನಂಬರ್ 1 ಪೊಸಿಷನ್ ಅಲ್ಲಿ ಇರೋ ಥರನೇ ಯೋಚನೆ ಮಾಡ್ತಿರ್ಬೇಕು. ಅಪ್ಡೇಟ್ ಆಗ್ಬೇಕು ಅನ್ನೋ ನಿನ್ನ ಆಲೋಚನೆ ನಂಗೆ ತುಂಬಾ ಇಷ್ಟ ಆಯ್ತು. ಕೀಪ್ ಇಟ್ ಅಪ್. ನಾನು ಕೀಪ್ ಇಟ್ ಡೌನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಾ. ಅಕ್ಕ ಅಕ್ಕ ಹೊಡಿಬೇಡ್ರಿ. ಲೇ ಅಕ್ಕ, ಅದೇನಕ್ಕ, ನೀನ್ ಸಿಕ್ಕಾಕೋಬಾರ್ದು ಅಂತ ಸೇವ್ ಮಾಡಿದ್ರೆ ಹೊಡಿತೀಯಲ್ಲೇ. ಒಡಿಯೋದಲ್ವೇ, ತರಕಾರಿ ಕಟ್ ಮಾಡ್ದ ಹಾಗೆ ಕರಕರ ಕಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಈಗ ಈ ಹೊಸ ಕೋರ್ಸ್ ತಗ್ಲಾಕ್ಬಿಟ್ಟಿಯಲ್ಲೇ ರಾಕ್ಷಸಿ. ಛೆ! ಇವತ್ತಿಂದ ದಿನ ಬೆಳಿಗ್ಗೆ ಎದ್ದು ಕೋರ್ಸಿಗೆ ಹೋಗೋ ಹಾಗೆ ಆಕ್ಟಿಂಗ್ ಮಾಡ್ಬೇಕು. ಕತ್ತಿ ಹೋಗಿ ಕೊಡ್ಲಿ ಬಂತು ಡಾಮ್ ಡಾಮ್ ಅನ್ನೋ ಹಾಗೆ ಮಾಡ್ಬಿಟ್ಟಿಯಲ್ಲೇ ತಂಗ್ಯವ್ವ. ಹೋಗು. ನಮ್ ಕಾರ್ ಯಾಕೆ ಹೊರಗಡೆ ನಿಂತಿದೆ? ನಿಮ್ ಕಾರಿಗ್ ಕೂಡ ನಿಮ್ಮಮ್ಮ ಅಂದ್ರೆ ಭಯ ಅನ್ಸುತ್ತೆ. ನಿಮ್ ಹಾಗೆ ಹೊರಗಡೆ ನಿಂತ್ಕೊಂಡಿದೆ. ಈಗ ಆಗ್ಬೇಕಾಗಿರೋದು ನನ್ ಕೆಲ್ಸ. ನೀನ್ ಏನ್ ಹೇಳಿದ್ರು ನನ್ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ. ನೋಡಿ, ನಮ್ಮ ಅತ್ತೆ ಮಾವ ಇಳ್ಕೊಂಡ್ರು. ಕಾರಲ್ಲಿ ಕೂತ್ಕೊಳ್ಳಿ, ಒಳಗಡೆನೆ ಕರ್ಕೊಂಡು ಬಿಡ್ತೀವಿ. ಪರವಾಗಿಲ್ಲ, ಹಾಗೆ ಹೋಗ್ತೀವಿ.
ಮುಗೀತು ಕತೆ. ನನಗೂ ನಮ್ಮ ಮೇಡಮ್ಗೂ ಮಧ್ಯೆ ಒಂದು ದೊಡ್ಡ ವಾರ್ ಗ್ಯಾರಂಟಿ ಆಗತ್ತೆ. ನಾನೀಗ ಪರ್ಮನೆಂಟ್ ಆಗಿ ಅದೇ ಊರಲ್ಲಿ ತಾತನ್ನ ನೋಡ್ಕೊಂಡು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಅದೇ ಬೀದಿಲೇ ಓಡಾಡ್ಬೇಕಾಗತ್ತೆ. ನನ್ನ ಗೋಲ್ಸ್ ಅನ್ನೆಲ್ಲ ಮರ್ತು ಬಿಡ್ಬೇಕು. ನನ್ನ ಡ್ರೀಮ್ಸ್ ಎಲ್ಲ ಡ್ರೀಮ್ಸ್ ಆಗಿ ಉಳ್ಕೊಂಡ್ಬಿಡತ್ತೆ. ಬೇಜಾರ್ ಮಾಡ್ಕೋಬೇಡಿ ರಾಹುಲ್, ಏನಾದ್ರೂ ಮಾಡೋಣ ಇರಿ. ಇನ್ನೇನ್ ಮಾಡೋದು? ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಸ್ವಲ್ಪ ಸಮಾಧಾನ. ಏನಯ್ಯ, ನಮ್ಮ ಒಡವೆ ಎಲ್ಲ ಮಾರಿದ್ರೆ ಪಟ್ಟಣದಲ್ಲಿ ಎಷ್ಟು ದೊಡ್ಡ ಮನೇನ ನಾವು ಕಟ್ಬೋದಾ? ಆ ಥರ ಒಂದು ಸೋಫಾನ ತಗೊಳಕ್ಕಾಗಲ್ಲ. ಹೇಗಿದ್ಯಾ ಸುಂದರ್? ಏನೋ ಹೇಗಿದ್ದೀವಿ ಅರುಣಣ್ಣ, ದೇವರಿಟ್ಟಿರೋ ಹಾಗೆ. ಇನ್ನೂ ಕೋಪ ಹೋಗಿಲ್ವಾ? ಆ ಥರ ಏನಿದೆ ಬಿಡಿ. ನೀವ್ಯಾವುದೋ ಒಳ್ಳೆ ಕೆಲ್ಸಕ್ಕೆ ಬರೋದಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಹೊರಟು ಬಂದ್ವಿ. ಹಾ, ಬನ್ನಿ. ಬಾರಮ್ಮ, ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಕೂತ್ಕೋ ಸುಂದರ್, ಕೂತ್ಕೊಳ್ಳಮ್ಮ. ಅತಿಗಮ್ಮ, ನಾನು ಹೇಳಿದ್ನಲ್ಲ ನನಗೆ ತುಂಬಾ ಬೇಕಾಗಿರೋರು ಬರ್ತಾರೆ ಅಂತ. ಅವರೇ ಇವರು, ನಮ್ ಸರ್ಸು, ಮಾವ ಮತ್ತು ಅತ್ತೆ. ನಮಸ್ಕಾರ. ನಮಸ್ಕಾರಮ್ಮ. ಇವರ ಈ ಕೆಲ್ಸಕ್ಕೆ ಬಾರ್ದಿರೋರು ಬರ್ತಾರೆ ಅಂತನ ಇವರಿಷ್ಟೊಂದು ಸಂಭ್ರಮದಿಂದ ಕಾದಿದ್ದು. ಇವರು ನನ್ನ ಗಂಡನಿಗೆ ಸ್ಪೆಷಲ್ ಪೀಪಲು. ಗಾಡ್. ನಂಬರ್ 1 ವಾಗ್ದೇವಿ ಮನೇಲಿ ಈ ಅನಕ್ಷರಸ್ಥರಿಗೆ ಆತಿಥ್ಯ. ಯಾರನ್ನ ಕರ್ಕೊಂಡು ಬಂದ್ರೆ ನನಗೇನು, ಕೊನೆ ಪಕ್ಷ ಈ ನಂಬರ್ 1 ಮನೆಗೆ ಆ ನಂಬರ್ 2ನ ಕರ್ಕೊಂಡು ಬರ್ಲಿಲ್ವಲ್ಲ. ಥ್ಯಾಂಕ್ ಗಾಡ್. ಆದ್ರೂ ಇವರನ್ನ ಯಾಕೆ ಸಡನ್ ಆಗಿ ಇಲ್ಲಿ ಕರೆಸಿದ್ದಾರೆ? ಆ ಮನೆಗ್ ನಾನು ಹೋಗಕ್ಕಾಗಲ್ಲ, ರಾಹುಲ್ ಅವರು ಹೋಗಕ್ಕಾಗಲ್ಲ. ಮತ್ ಯಾರು ಹೋಗ್ತಾರೆ? ಹಲೋ ಸರ್, ನಾನು ಸೆಕ್ಯೂರಿಟಿ ಹತ್ರ ಇದ್ದೀನಿ. ಒಂದ್ ಸ್ವಲ್ಪ ಸರ್ಗೆ ಫೋನ್ ಕೊಡ್ತೀರಾ? ರಾಹುಲ್ ಅವರೇ, ದಾರಿ ಸಿಕ್ತು. ಏನದು? ನಾನು ಇದಕ್ ಮುಂಚೆ ಬಂದಾಗ್ಲೂ ಆ ಗೇಟ್ ಹತ್ರ ಇರೋ ಫೋನಿಂದಾನೇ ಮನೆಗ್ ಫೋನ್ ಮಾಡಿದ್ದೆ. ಈಗ ನಾವು ಗೇಟ್ ಹತ್ರ ಹೋಗಿ ಫೋನ್ ಮಾಡ್ಬೋದಲ್ಲ? ಯು ರೈಟ್, ಕರೆಕ್ಟ್. ಈಗ ನಾನು ಅಲ್ಲಿಗೆ ಹೋದ್ರೆ ಆ ಸೆಕ್ಯೂರಿಟಿ ನನ್ನ ಕಂಡು ಹಿಡಿತಾನೆ. ನೀನೊಂದು ಕೆಲಸ ಮಾಡು,
ತಾನೇ ಹಾಕೋತಿದ್ನಲ್ಲ. ರಸ್ತೆ ಮೇಲೆ ಸೆರ್ಗಿ ಹಿಡ್ಕೊಂಡ್ರೆ ನೋಡೋರೆಲ್ಲ ಏನ್ ಅನ್ಕೋತಾರೆ? ಏನು ಗೊತ್ತಾಗಲ್ಲ. ದೊಡ್ಡದಾಗಿ ಅಮೆರಿಕಾಲ್ ಓದಿದ್ದು ಅಂತಾರೆ. ಅಮ್ಮ ತಾಯಿ, ಏನೋ ಗೊತ್ತಾಗ್ದೆ ನೀನ್ ಸೆರ್ಗನ್ ಹಿಡ್ಕೊಂಡೆ. ಈಗ ಕ್ಲಾಸ್ ನಿಲ್ಸಿ ದಯವಿಟ್ಟು ಹೋಗ್ತ್ಯಾ? ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹೋಗು. ಮೇಡಮ್, ನನ್ನ ಮಾದೇಪುರದಲ್ಲಿ ಹೊಡೆಸಿದ್ದು ಇವರೇ ಮೇಡಮ್. ಹೇಳು ಹೇಳು ಹೊಡಿಬೇಡ್ರಿ ನನ್ನ. ಯಾಕೆ ಬಂದೆ ಹೇಳು ಹೇಳು. ಯಾಕೆ ಬಂದೆ ಹೇಳು 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 ಯಾಕೆ ಬಂದೆ? ಈ ಕೆಳಮಟ್ಟದ ಜನಗಳ ವಿಷಯ ನಮಗೆ ಯಾಕಬೇಕು? ಅವರವರ ಏನಾದ್ರೂ ಮಾಡ್ಕೊಳ್ಳಿ. ನಿಮ್ಮನ್ನ ಇಷ್ಟು ದೂರ ತಂದಿರೋ ಆ ವಿಧಿನೇ ಮತ್ತೆ ನನ್ನ ಕೈಯಿಂದ ನಿಮ್ಮನ್ನ ದೊಡ್ಡಯ್ಯನ ಸೇರಿಸುತ್ತೇನೋ ಯಾರಿಗ್ ಗೊತ್ತು? ನಿಮ್ ತಂದೆ ವಯಸ್ಸಲ್ಲಿರೋ ದೊಡ್ಡಯ್ಯನೇ ಕ್ಷಮಿಸಿ ಅಂತ ನಿಮ್ಮನೆ ಬಾಗ್ಲಿಗ್ ಬಂದ್ರೆ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಡದೆ ಹೊರಗ್ ಹೋಗು ಅಂದ್ರಲ್ಲ, ಇದೆಂತ ಸಂಸ್ಕಾರ? ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ಮೇಲಿಂದ ದೇವ್ರು ಎಲ್ಲ ನೋಡ್ತಾನೆ ಇರ್ತಾನೆ ವಾಗ್ದೇವಮ್ಮ. ನಿಮ್ ಪೊಗ್ರು ಅಹಂಕಾರ ಎಲ್ಲ ಇಳ್ಸಿ ದೊಡ್ಡಯ್ಯನ್ ಕಾಲ್ ಹತ್ರ ಬೀಳೋ ಹಾಗೆ ಮಾಡ್ತಾನೆ. ಮಾಡಿರೋ ತಪ್ಪಿಗೆ ನೀವು ಸರಿಯಾದ ಶಿಕ್ಷೆ ಅನುಭವಿಸ್ತೀರಾ. ಮಹದೇವಪುರದಿಂದ ಬಂದಿದ್ದಾರೆ ಅಂದ್ರೆ ಆ ಸರ್ಸು ಕೂಡ ಬಂದಿರ್ಬೇಕೇನೋ ಅನ್ಸುತ್ತೆ. ಅವಳಿಲ್ಲಿ ಮುಖ ತೋರ್ಸಕ್ಕಾಗದೆ ಹೊರಗಡೆನೆ ನಿಂತಿದ್ದಾಳ. ಡೆಫಿನೆಟ್ ಆಗಿ ಹೊರಗಡೆನೆ ನಿಂತಿರ್ತಾಳೆ. ಇವತ್ತು ಸಿಕ್ಕಬೇಕು ನನ್ನ ಕೈಗೆ. ಈ ಸರ್ಸು ಅನ್ನೋ ಸಬ್ಜೆಕ್ಟ್ನ ವಾಗ್ದೇವಿ ಅರುಣ್ ಪ್ರಸಾದ್ ಅನ್ನೋ ಸಿಲೆಬಸ್ನಿಂದಾನೇ ತೆಗೆದು ಕಿತ್ತು ಬಿಸಾಕ್ತೀನಿ. ಏಕದಂತ ಮೇಡಮ್, ನೀನಲ್ಲಿ ಹೋಗಿ ಅವರೆಲ್ಲ ಏನ್ ಮಾತಾಡ್ಕೋತಾರೆ ಅಂತ ನೋಡು. ಸರಿ ಮೇಡಮ್, ನಾನೊಂದು ನಿಮಿಷ ಬರ್ತೀನಿ. ಕುಡಿ ಸುಂದರ್. ಹೇಳು, ಎದ್ದು ನಿಂತ್ಕೋ. ಹಾ ಸುಂದರ್, ನೀವು ಕೂತ್ಕೊಳ್ಳಿ. ಅವಳು ಯಾವುದೋ ಅರ್ಜೆಂಟ್ ಕೆಲಸದಲ್ಲಿದ್ದಾಳೆ ಅನ್ಸುತ್ತೆ. ಕೂತ್ಕೊಳ್ಳಿ ಇಬ್ರು, ಕೂತ್ಕೊಳ್ಳಮ್ಮ.
ಇಲ್ಲಮ್ಮ. ಈಗಷ್ಟೇ ಕಾರಲ್ಲಿ ಹೋದ್ರಲ್ಲ, ಅವರು ನಮ್ ಜನನೇ. ನೀನು ಒಳಗಡೆ ಹೋಗ್ತೀಯಾ? ಇಲ್ಲ, ಇಲ್ಲಿಂದಾನೇ ಫೋನಲ್ಲಿ ಮಾತಾಡ್ತೀನಿ. ಹೌದಾ, ಸರಿ ಬಾ. ನೀವು ಕೂತ್ಕೊಳ್ಳಿ, ನಾನು ನೋಡ್ತೀನಿ. ಹಾ, ಹಲೋ, ಮೈ ಗಾಡ್, ಇಷ್ಟೊತ್ತು ಇವರು ರಾಹುಲ್ ವಿಷಯ ಹೇಳ್ತಾರೇನೋ ಅಂತ ಭಯ ಪಡ್ತಾ ಇದ್ದೆ. ಆದ್ರೆ ಇವ್ರಿಗೆ ನಾನು ಗೊತ್ತು ಅನ್ನೋ ವಿಷಯನೇ ಮರ್ತ್ಬಿಟ್ಟಿದ್ನಲ್ಲ. ಈಗ ನಾನು ಮಹಾದೇವಪುರಕ್ಕೆ ಹೋಗಿದ್ದೆ ಅನ್ನೋದು ಗೊತ್ತಾಗ್ಬಿಟ್ರೆ. ಸುಂದರ್ ಅಂದ್ರೆ ನೀವೇನಾ? ಹೌದು. ನಿಮ್ಗೆ ಫೋನ್ ಬಂದಿರೋದು? ನೀನಿಲ್ಲಿರೋ ವಿಷಯ ಯಾರಿಗ್ ಗೊತ್ತಯ್ಯ? ಏನು ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಸುಂದರ್, ಮೊದಲು ಮಾತಾಡು. ಹಲೋ, ನಾನು ಸರ್ಸು. ನನ್ನ ಹೆಸರನ್ನ ಜೋರಾಗಿ ಹೇಳ್ದೆ ಕೇಳಿಸ್ಕೊ. ಆ ಮನೇಲಿ ಯಾರಿಗೂ ರಾಹುಲ್ ಅವರಾಗ್ಲಿ ತೇಜಣ್ಣ ಅವರಾಗ್ಲಿ ನಮ್ಮ ಊರಿಗೆ ಬಂದಿರೋ ವಿಷಯ ಗೊತ್ತಿಲ್ಲ ಮಾವಯ್ಯ. ಅತ್ತೆ ಕೂಡ ಬಾಯಿ ತಪ್ಪಿ ಏನು ಹೇಳ್ತಿದ್ದ ಹಾಗೆ ನೋಡ್ಕೊಳ್ಳಿ. ಹಾ, ಪಾಪ ರಾಹುಲ್ ಅವರು ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ. ಸರಿ ಸರಿ ಏನಪ್ಪ, ಮನೆಗೆ ಹೋಗುವಾಗ ಸಮಯ ಇದ್ರೆ ಬಂದು ನೋಡ್ತೇನೆ ಬಿಡು. ನನ್ನ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ತೀನಿ, ಸಿಕ್ ಮಾತಾಡೋಣಂತೆ. ಸರಿ, ಇರ್ತೀನಿ ಮಾವ. ಸರಿ ಸರಿನಪ್ಪ. ಇಲ್ಲಿಗೆ ಯಾರಯ್ಯ ನಿನಗೋಸ್ಕರ ಫೋನ್ ಮಾಡಿದವ್ರು? ಅದು ನನ್ನ ಫ್ರೆಂಡು ಬೆಂಗಳೂರಿಗೆ ಬರ್ತೀನಿ ಅಂದಿದ್ದೆ, ಅದಕ್ಕೆ ಮನೆಗೆ ಬಂದಿದ್ದ. ಅಡ್ರೆಸ್ ಗೊತ್ತಿಲ್ವಲ್ಲ, ಈ ನಂಬರ್ ಕೊಟ್ಟು ಫೋನ್ ಮಾಡಕ್ಕೆ ಹೇಳಿದ್ದೆ. ನನ್ನ ಫೋನ್ ಸರಿಯಾಗಿ ಕೆಲಸ ಮಾಡ್ತಿಲ್ವಲ್ಲ, ಅದಕ್ಕೆ. ಓ, ನಿಜ ಹೇಳ್ಬೇಕು ಅಂದ್ರೆ ನೀನ್ ಸರ್ಸುನ್ ಕೂಡ ಕರ್ಕೊಂಡು ಬರ್ತೀಯಾ ಅನ್ಕೊಂಡಿದ್ದೆ. ಅವಳಿಗೂ ಅವಳಪ್ಪನ ಹಾಗೆ ನನ್ನ ಮೇಲೆ ಕೋಪ ಇನ್ನೂ ಇದೆಯಾ? ಕೂತ್ಕೋ ಸುಂದರ್, ಮಾತಿಗೂ ಹಾಗೆ ಎದ್ದು ನಿಂತ್ಕೊಳ್ಳೋ ಅಗತ್ಯ ಇಲ್ಲ. ಕೂತ್ಕೋ. ಊರಲ್ಲೆಲ್ಲ ಹೇಗಿದ್ದಾರೆ? ಅದೇನಣ್ಣಪ್ಪ, ಊರ್ನಲ್ಲಿ ಏನ್ ನಡೆಯುತ್ತೋ ಅದನ್ನ. ನಿಮ್ ತಂದೆಯವ್ರ ಬಗ್ಗೆ ಏನೋ ಹೇಳಕ್ ಹೊರಟಿದ್ಲು. ನನ್ನ ಹೆಂಡತಿಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸರಿ, ನಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ನಡಿಬೇಕಾದ್ನ ಮಾತಾಡೋಣ. ನನ್ನ ಮೇಲೆ ಯಾರಿಗೆ ಯಾವ ರೀತಿ ಅಭಿಪ್ರಾಯ ಇದ್ರೂ ಆಗ್ಲೂ ಈಗ್ಲೂ ನಾನು ಒಂದೇ ಮಾತನ್ನ ನಂಬ್ದವನು. ಜಗದೀಶನ್ಗೋಸ್ಕರ ನಾನು ಏನ್ ಮಾಡೋಕ್ಕಾಗದೇ ಇದ್ರು, ಉಮಾನ್ ಪ್ರಾಣ ಮತ್ತೆ ತರೋಕ್ಕಾಗದೇ ಇದ್ರು, ಸರಸು ಜವಾಬ್ದಾರಿಯಿಂದ ಮಾತ್ರ ನಾನು ದೂರ ಹೋಗೋನಲ್ಲ.
ಸರ್ಸುಗೆ ಒಂದೊಳ್ಳೆ ಸಂಬಂಧನ ನೋಡಿ. ಅವಳಪ್ಪ ಈಗ ಇದ್ದಿದ್ರೆ ಹೇಗ್ ಸರ್ಸು ಮದುವೆ ಮಾಡಿಸ್ತಿದ್ನೋ ಅದಕ್ಕಿಂತ ಜೋರಾಗಿ ಅವಳ ಮದುವೆ ನಡಿಬೇಕು. ನಮ್ಮೂರ್ನಲ್ಲಿ ಅಷ್ಟು ಜೋರ್ ಮದ್ವೆ ಅಂದ್ರೆ ದುಡ್ಡಿನ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ಕುಟುಂಬಕ್ಕೆ ನಾನು ಎಷ್ಟು ಕೊಟ್ಟರು ನಮ್ಮ ಋಣ ತೀರಲ್ಲ. ನಾನು ಹುಡುಕಿದ್ರೆ ಯಾವುದೋ ಸುಮಾರಾಗಿರೋ ಸಂಬಂಧನೇ ಸಿಗೋದು. ಅದೇ ನೀವು ನೋಡಿದ್ರೆ ಇನ್ನೂ ಒಳ್ಳೆ ಸಂಬಂಧನೇ ಸಿಗ್ಬೋದಲ್ವಾ ಅರುಣಪ್ಪ? ಸಿಗ್ಬಹುದು. ಆದ್ರೆ ನಾನು ನೋಡೋ ಸಂಬಂಧ ಸರ್ಸುಗೆ ಇಷ್ಟ ಆಗುತ್ತೋ ಇಲ್ವೋ. ನನ್ನ ಮೂಲಕ ಬಂದಿರೋದಂದ್ರೆ ಅವಳಿಗೆ ಹಿಡಿಸದೇ ಇರಬಹುದು. ಎಷ್ಟು ದೊಡ್ಡ ಮನೆತನ ಆದರೂ ಪರವಾಗಿಲ್ಲ, ಸರ್ಸುಗೆ ಇಷ್ಟ ಆಗೋ ಸಂಬಂಧನೇ ನೋಡಿ. ಅಗತ್ಯ ಇದ್ರೆ ಅವ್ರ ಹತ್ರ ನಾನು ಮಾತಾಡ್ತೀನಿ. ನೋಡಿದ್ರ ಮೇಡಮ್, ಪಾಲಿಶ್ ಜೋರಾಗೆ ನಡೀತಾ ಇದೆ. ಏನಾದ್ರೂ ಮಾಡ್ಕೊಳ್ಳಿ. ಎಷ್ಟು ದುಡ್ಡಿದ್ರೆ ನನ್ ಮಗಳ ಮದ್ವೆ ಮುಗ್ದ ಹಾಗೆ. ಇನ್ನು ಸರ್ಸು ವಿಷಯ ಮುಂದೆ ನೋಡಿದ್ರಾಯ್ತು. ಅವಳಿಗೆ ಯಾವ್ದಾದ್ರೂ ಚೆನ್ನಾಗಿಲ್ದಿರೋ ಸಂಬಂಧ ನೋಡಿದ್ರೆ ಆವಾಗ ಇವ್ರು ದುಡ್ಡಿನ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಆಸೆ ದೊಡ್ಡದು ಅರುಣಪ್ಪ. ತಂದೆ ತಾಯಿ ಇಲ್ಲ, ಆ ಹಳ್ಳಿ ಕೊಂಪೆ ಬಿಟ್ರೆ ಅವಳಿಗೆ ಬೇರೆ ಏನು ಗೊತ್ತಿಲ್ಲ. ಎದೆ ಸೀಳಿದ್ರು 2 ಅಕ್ಷರ ಸಿಗಲ್ಲ ಅಂತ ಹುಡುಗಿಗೆ ದೊಡ್ಡ ಮನೆ ಸಂಬಂಧ ಎಲ್ ಸಿಗತ್ ನೀವೇ ಹೇಳಿ? ಊರಲ್ಲೇ ಯಾವ್ದಾದ್ರೂ ಒಳ್ಳೆ ಸಂಬಂಧ ನೋಡಿ ಮಿಕ್ಕಿರೋ ದುಡ್ಡನ್ನ ಅವಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕ್ತೀನಿ. ಅದೇನು, ಸ್ವಲ್ಪ ಹುಡುಕಿದ್ರೆ ಒಳ್ಳೆ ಸಂಬಂಧ ಸಿಗಲ್ಲ ಅಂತೀರಾ? ಯಾರ್ ಬರ್ತಾರ ಹೇಳಿ? ಅಕ್ಷರನೇ ಕಲಿದಿದ್ದವಳನ್ನ ಯಾರ್ ಮಾಡ್ಕೋತಾರೆ? ನೀವು ಹಾಗೆ ಅನ್ಕೋಬೇಡಿ. ಯಾಕೆ ಸಿಗಲ್ಲ? ನೀವು ಹುಡುಕ್ ನೋಡಿ. ಅದ್ಯಾಕೆ ನೀವ್ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೀರಲ್ಲ, ನಿಮ್ ಮಗನ್ಗೆ ಮಾಡ್ಕೋಬಹುದಲ್ಲ? ಮಾಡ್ಕೋತೀರಾ? ಏನಂದೆ? ಅಂದ್ರೆ ಒಂದು ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ಸರಸುನ ನಿಮ್ ಮಗನ್ಗೆ ತಂದುಕೊಳ್ಬೋದಲ್ಲ ಅಂತ. ಈ ಯೋಚನೆ ನನಗ್ಯಾಕೆ ಬರ್ಲಿಲ್ಲ ಅಂತ. ಸರ್ಸುನ ರಾಹುಲ್ಗೆ ಕೊಟ್ಟು ಮದುವೆ ಮಾಡಿಸ್ಬೋದಲ್ಲ? Stop it! ಇಷ್ಟು ಹೊತ್ತು ಈ ಕೆಳಮಟ್ಟದ ಜನ ಇವ್ರ ಲೆವೆಲ್ಗೆ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ನಾನು ಸುಮ್ಮನೆ ಇದ್ದೆ. ಕೊನೆಗೂ ಇವ್ರ ಬುದ್ಧಿನ ಇವ್ರು ತೋರಿಸ್ಬಿಟ್ರು. ಇವ್ರ ಮಾತಿಗೆ ನೀವು ಹೂ ಅನ್ನೋದೇನು? ನಮ್ ರಾಹುಲ್ಗೆ ಆ ಸರಸನ್ನ ತಂದುಕೊಳ್ಳೋದು ಅಂದ್ರೇನು? ಇದೇನ್ ಗೊಂಬೆ ಮದ್ವೆ ಅನ್ಕೊಂಡಿದ್ದೀರಾ? ಇದು ಮನುಷ್ಯರ ಮದ್ವೆ. ರಾಹುಲ್ ಮದುವೆ ನಿರ್ಧಾರ ವಿಷಯದಲ್ಲಿ ನನ್ಗಷ್ಟು ಹಕ್ಕಿಲ್ವಾ? ನೋಡಿ, ಆ ಹಕ್ಕಿರೋದು ನಿಮ್ಮೊಬ್ರಿಗೆ ಅಲ್ಲ. ರಾಹುಲ್ ನಿಮಗ್ ಮಾತ್ರ ಅಲ್ಲ, ನನಗೂ ಮಗನೇ. ಅವಿದ್ಯಾವಂತನ್ನ ಕರ್ಕೊಂಡ್ ಬಂದು ನನ್ನ ರಾಹುಲ್ಗೆ ಮದ್ವೆ ಮಾಡಿಸ್ಬೇಕು ಅಂತ ನೀವೆಲ್ಲ ಸಂಚು ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಕೂತಿರ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ನಮ್ಮಿಂದಾಗಿ ಆ ಕುಟುಂಬಕ್ಕೆ ಎಷ್ಟು ಅನ್ಯಾಯ ಆಗಿದೆಯೋ ನೀನ್ ಮರ್ತು ಹೋದ್ರು ನಾನ್ ಯಾವತ್ತೂ ಮರೆಯೋದಿಲ್ಲ. ಈಗ ಬಂದಿರೋ ಸಮಸ್ಯೆ ನಮ್ ಜನರೇಷನ್ ಬಗ್ಗೆ ಅಲ್ಲ, ನನ್ನ ಮಗನ ಮದುವೆ ವಿಷಯದಲ್ಲಿ ನಾನು ಎಷ್ಟೆಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀನಿ.
ಅಂಥದ್ರಲ್ಲಿ ನಮ್ಮನೆ ಗೇಟ್ ದಾಟಿ ಬರೋ ಅರ್ಹತೆನೂ ಇಲ್ದೇ ಇರೋಳನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡಿಸ್ತೀನಿ ಅಂತಿದ್ದೀರಲ್ಲ, ಆ ಮದ್ವೆ ನಡೆಯೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ನೀವು ಓದಿರೋರು ಅಂತ ನನ್ನ ಹತ್ರ ಸುಳ್ಳು ಹೇಳಿ ಮೋಸ ಮಾಡಿ ನನಗ್ ಮದ್ವೆ ಮಾಡಿಸಿದ್ರಲ್ಲ, ಅದೇ ರೀತಿ ನನ್ನ ಮಗನಿಗೆ ಓದ್ದೇ ಇರೋಳನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡಿಸಿ ಅವನಿಗೆ ಮೋಸ ಮಾಡೋಕೆ ನಾನ್ ರೆಡಿ ಇಲ್ಲ. ಬೇಕಿದ್ರೆ ಇವ್ರಿಗೆ ಎಷ್ಟು ದುಡ್ಡು ಬೇಕೋ ಅದನ್ನ ಕೊಟ್ಟು ಕಳಿಸಿ. ಈ ದರಿದ್ರದವ್ರ ಮುಖದ ಮೇಲೆ ತಂದು ಬಿಸಾಕಿ ಅನಾಥರಿಗೆ ದಾನ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿಮ್ಮ. ಸುಂದರ್, ನಿಮ್ಮಿಂದಾನೇ ನನ್ನ ತಂಗಿ ಸತ್ತು ಹೋಗಿದ್ದು. ಈ ಆಸ್ಪತ್ರೆಯಲ್ಲಿ ಎಲ್ಲ ಏನ್ ಮಾತಾಡ್ತಾರೋ ಗೊತ್ತಾಗ್ತಿಲ್ಲ. ಏನೇನೋ ಕಾಗದ ಪತ್ರ ಔಷಧಿ ಅಂತಾರೆ. ನನಗೆ ಓದಕ್ ಬರ್ದೆ ಒಂದ್ ಔಷಧಿ ಬದಲು ಇನ್ನೊಂದು ಔಷಧಿ ತಗೊಂಡು ಬಂದು ನಾನು ಉಮಾ ಆಪರೇಷನ್ಗೆ ತಡ ಆಗಿ ಪ್ರಾಣನೇ ಬಿಡೋ ಹಾಗಾಯ್ತು. ಸ್ಕೂಲಲ್ಲಿ ಇನ್ಸ್ಪೆಕ್ಷನ್ ಇದೆ, ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳಿದೆ ತಾನೆ, ಅದು ತಪ್ಪ. ಸರಿ, ಈಗ ಜಗಳ ಯಾಕೆ? ನಡೀರಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಹೋಗ್ತೀಯ? ಅಲ್ಲಿ ಮನುಷ್ಯರಿಲ್ಲ, ಈಗ ಶವ ಇರೋದಲ್ಲಿ. ಉಮಾನ ಸಾಯಿಸ್ಬಿಟ್ವಿ. ನಿಮ್ಮಿಂದಾಗಿನೇ ನಮ್ ಸರಸು ಅನಾಥೆ ಆಗಿತ್ತು. ನೀನು, ನಿನ್ನ ಹೆಂಡತಿ, ನಿನ್ನ ಅಪ್ಪ ಎಲ್ಲರೂ ಸೇರಿ ನನ್ನ ಹೆಂಡತಿ ಪ್ರಾಣನ ತೆಗೆದ್ಬಿಟ್ರೆ, ನಮ್ಮನ್ನ ಅನಾಥರಾಗಿ ಮಾಡ್ಬಿಟ್ರೆ. ಆ ಅನಾಥೆ ತಾಯಿ ಕೊಟ್ಟಿರೋ ದುಡ್ಡಿಂದಾನೇ ನೀವು ಈ ಅರಮನೆ ಅಂತ ಮನೆ ಕಟ್ಟಿರೋದು. ತಗೊಳ್ಳಿ ಅಣ್ಣ. ಒಳ್ಳೆತನಕ್ಕೂ ಒಂದ್ ಮಿತಿ ಇರ್ಬೇಕಮ್ಮ. ಬೇಡಮ್ಮ, ನಾವೇನಾದ್ರೂ ಮಾಡ್ತೀವಿ. ಏನ್ ಮಾಡ್ತೀಯ ಅರುಣಪ್ಪ? ಸಮಯನೂ ಇಲ್ಲ, ಬೇರೆ ಯಾರನ್ನೋ ಯಾಕೆ ಕೇಳ್ಬೇಕು? ಅಷ್ಟಕ್ಕೂ ಮುಜುಗರ ಪಡಕ್ ನಾವೇನ್ ಬೇರೆಯವರ? ಹೋಗ್ಲಿ, ಹೇಗಾದ್ರೂ ನೀವು ಅಂದ್ಕೊಳ್ಳಿ ಅಣ್ಣ. ನಾಳೆ ವಾಗ್ದೇವಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನನಗೆ ನನ್ನ ಮನೆಯವ್ರಿಗೆ ಯಾವುದೋ ರೀತಿಲಿ ಸಹಾಯ ಮಾಡಿ. ಒಂದ್ ವೇಳೆ ವಾಗ್ದೇವಮ್ಮ ತಗೊಳ್ಳೋದಕ್ಕೆ ಮುಜುಗರ ಪಟ್ರೆ ಸಾಲ ಅಂತ ತಗೊಳಕ್ ಹೇಳಿ ಅಣ್ಣ. ತಗೋ ಅರುಣಪ್ಪ. ತಗೊಳ್ಳಿ ಅಣ್ಣ. ಅದನ್ನ ಮರಿಬೇಡಿ. I say you shut up. How dare you? ನನ್ನ ಹತ್ರನೇ ಆರ್ಗ್ಯುಮೆಂಟ್ ಮಾಡೋಕೆ ಎಷ್ಟು ಧೈರ್ಯ ನಿನ್ಗೆ? ಔಟ್. I say get out. ವಾಗ್ದೇವಿ, ನೀವು ಮಾತಾಡ್ಕೂಡ್ದು. ನನ್ನ ಮನೆಗೆ ಬಂದು ನನ್ನ ಹತ್ರ ಮಾತಾಡೋ ಧೈರ್ಯ ಇವರಿಗೆ ನಿಮ್ಮಿಂದನೇ ಬಂದಿದ್ದು. ಅದಕ್ಕೆ ನನಗ ಊರು ಅಂದ್ರೆ ಅಲ್ಲಿ ಜನ ಅಂದ್ರೆ ಅಸಹ್ಯ. ಏ, ಹೊರಗೆ ಹೋಗಯ್ಯ. ನಿನಗ್ ಬೇಕಾದ್ದು ಸಿಕ್ಕಿದ್ದಾಯ್ತಲ್ಲ, ನಿಮಗ್ ತೃಪ್ತಿ ಆಯ್ತಲ್ಲ, ಹೋಗಿ ನನ್ನ ಹೆಸರು ಹೇಳ್ಕೊಂಡು ಬದುಕೊಳ್ಳಿ. ಔಟ್. ನಾಗಮಣಿ, ದುಡ್ಡು ಕೊಡು. ಸುಂದರ್, ದುಡ್ಡು ಕೊಡು ಅಂದೆ. ಯಾರಿಗ್ ಬೇಕಮ್ಮ? ಯಾರಿಗ್ ಬೇಕಮ್ಮ ಈ ಭಿಕ್ಷೆ ದುಡ್ಡು? ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನ್ನ ಸೋದರ ಸೊಸೆ ಮದುವೆ ಹೇಗ್ ಮಾಡೋದು ಅಂತ ನನಗೂ ಗೊತ್ತು. ಅವಳ ತಾಯಿ ನಿಮ್ಗಳಿಗೆ ಹಾಕಿರೋ ಭಿಕ್ಷೆಯಿಂದ ನೀವು ಬದುಕ್ತಾ ಇದ್ದೀರಾ. ಆದ್ರೆ ನೀವು ಹಾಕೋ ಭಿಕ್ಷೆಯಿಂದ ಬದುಕೋ ಕರ್ಮನ ನಮ್ ಸರ್ಸುಗ್ ಬರೋದಕ್ಕೆ ನಾನು ಬಿಡಲ್ಲ. ಇಟ್ಕೊಳ್ಳಿ, ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ. ಸುಂದರ್, ಏನಮ್ಮ ಈಗ ನಿನಗೆ ಹೊಟ್ಟೆ ತಣ್ಣಗಾಯ್ತಾ? ಬೇಕು ಅಂತಾನೆ ಗಲಾಟೆ ಮಾಡಿ ನಿಮ್ ದುಡ್ಡನ್ನ ನೀವೇ ಕಿತ್ಕೋತೀರಾ? ಇನ್ನೊಂದು ಕ್ಷಣ ಕೂಡ ನನ್ನ ಕಣ್ಣು ಮುಂದೆ ನಿಂತಿದ್ರೆ ಸೆಕ್ಯೂರಿಟಿ ಕರೆಸಿ ಹೊರಗೆ ಹಾಕಿಸ್ತೀನಿ. ಬಾರಯ್ಯ, ಬಾ. ಸುಂದರ್,
ನಿಜವಾದ ರೂಪನ ಮತ್ತೆ ತೋರಿಸ್ಬಿಟ್ಟೆ. ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಇನ್ನೊಂದು ಸಾರಿ ಸರ್ಸು ಆಗ್ಲಿ, ಅವಳಿಗೆ ಸಂಬಂಧಪಟ್ಟ ಈ ಲೇಬರ್ಸ್ಗಳಾಗ್ಲಿ ನನ್ನ ಮನೆ ಗೇಟ್ ದಾಟಿ ಒಳಗ್ ಬಂದ್ರು ಅಂತ ನನಗೆ ಗೊತ್ತಾಯ್ತು, ನಿಮ್ಮ ಕಣ್ಣೆದ್ರಿಗೆ ಅವ್ರನ್ನ ಶೂಟ್ ಮಾಡಿ ಜೈಲಿಗೆ ಹೋಗಿ ಕೂತ್ಕೊಳ್ತೀನಿ. ಅಣ್ಣ, ಏನಾಯ್ತಣ್ಣ? ಹೇಯ್, ಡೋಂಟ್ ವರಿ ಕಣೋ, ನಿನ್ ಬಗ್ಗೆ ಅವ್ರು ಏನು ಹೇಳಿಲ್ಲ. ಯು ಆರ್ ಸೇಫ್. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸರಿ ರಾಹುಲ್, ಇಡ್ತೀನಿ, ಆಮೇಲೆ ಮಾತಾಡ್ತೀನಿ. ಓಕೆ, ಬಾಯ್. ಸರ್ಸು, ನಾನು ಸೇಫ್. ಎಸ್. ಏಯ್, ಏನು ನೋಡ್ತಿದ್ದೀರಾ? ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಳ್ಳಿ. ನಿಮ್ಮ ಕೆಲಸ ನೋಡ್ಕೊಳ್ಳಿ ಬ್ರೋ. ಹಲೋ ಸರ್ಸು.